ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಘರ್ಜನೆ ನ್ಯೂಸ್. ಇಲ್ಲಿ ನಾವು 10ನೇ ವಾರ್ಡು ನಂತರ 9ನೇ ವಾರ್ಡು ಪಾರ್ಟ್ ನಂಬರ್ 50 ನಂತರ 49 45 3 ಪಾರ್ಟಿನ ಇಲ್ಲಿ ಮತದಾನ ನಡೀತಾ ಇದೆ. ಬನ್ನಿ ನಾವು ಸಾರ್ವಜನಿಕನಲ್ಲಿ ಮತದಾನ ಮಾಡಿದ್ದಾರೆ, ಅದು ಹೇಗೆ ಮತದಾನ ಮಾಡಿದ್ದಾರೆ ಅನ್ನೋದು ನಾವು ಇವತ್ತು ತಿಳಿದುಕೊಳ್ಳೋಣ. ನಮಸ್ಕಾರ. ನಾವು 10ನೇ ವಾರ್ಡಿನ ಪರವಾಗಿ ಮಾತಾಡ್ತಾ ಇದ್ದೀವಿ. ಇವತ್ತು ಅದ್ಭುತವಾಗಿರ್ತಕ್ಕಂಥ ಮತದಾನ ನಮ್ಮ 10ನೇ ವಾರ್ಡ್ನಲ್ಲಿ ಆಗಿದೆ. ಸಂಪೂರ್ಣವಾಗಿರ್ತಕ್ಕಂಥ ಮತದಾರರು ನಮ್ಮ ಕರೆಗೆ ಹೋಗ್ಕೊಟ್ಟು ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ವಾರ್ಡ್ ಅಂತೇಳಿ ನಮಗೆ ಪ್ರಕಟಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ನಮ್ಮ ವಾರ್ಡಿನ ಪರವಾಗಿ ಅನಂತ ಧನ್ಯವಾದ ಹೇಳೋಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ. ವಿಶೇಷ ಅಂದರೆ ಈ ವರ್ಷ ಲೋಕಸಭಾ ಚುನಾವಣೆ ಇರೋದು ನಾವು ಕಮ್ಮಿ ಆಗ್ತಿದೆ ಅಂತ ಮಾಡಿದ್ದೀವಿ. ಪರ್ಸೆಂಟೇಜ್ ನಿಯರೆಸ್ಟು 70ರಿಂದ 75ರವರೆಗೆ ಮತದಾನ ಆಗ್ತಿತ್ತು ಅನ್ನೋದು ಖಾತ್ರಿ ನಮಗಿದೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಆದಂಥ ಧನ್ಯವಾದ ತಿಳಿಸ್ತಾರೆ. ನನ್ನ ಹೆಸರು YK ಚೌಡಾಪುರ ಅಂತ, ನಿವೃತ್ತ ಶಿಕ್ಷಕರು. ಪ್ರಜೆಗಳಿಗಾಗಿ ಪ್ರಜೆಗಳಿಗೆ ಸಲುವಾಗಿರುವಂಥ ಒಂದು ಹಬ್ಬ ಪ್ರಜಾಪ್ರಭುತ್ವ. ಇಲ್ಲಿ ಮತದಾರ ಪ್ರಭುಗಳೇ ಈ ದೇಶದ ಮಾಲೀಕರು. ಇವತ್ತು ದೇಶದಾಗ ಎಷ್ಟು ಜನ ಸಂಸದರು ಚುನಾವಣೆಗೆ ಸ್ಪರ್ಧೆ ಮಾಡ್ಯಾರ, ಎಲ್ಲರೂ ಮತದಾರರ ಒಂದು ಅಣಿ ಒಳಗಿರ್ತಾರೆ. ಅವರು ಮತದಾರರ ಬಗ್ಗೆ ಕಾಳಜಿ ವಹಿಸಿ ಮತವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಾನು ಎಲ್ಲ ನಮ್ಮ ಈ ಮತಕ್ಷೇತ್ರದ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ, ತಾವು ತಮ್ಮ ಹಕ್ಕನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳದೆ ತಾವು ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಿ ಮತದಾನ ಮಾಡಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು, ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸರ್ಕಾರ ಬರಲಿ, ಒಳ್ಳೆಯ ವ್ಯಕ್ತಿಗಳು ಬರಲಿ, ಒಳ್ಳೆಯ ಒಂದು ದೇಶ ಉನ್ನತಿ ಒಳಗೆ ಹೋಗಲಿ ಅಂತಂದು ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಆದ್ದರಿಂದ ಎಲ್ಲರೂ ತಮ್ಮ ಮತವನ್ನು ತಪ್ಪದೆ ತಮ್ಮ ಕುಟುಂಬದವ್ರಿಗೆ ಕರ್ಕೊಂಡು ಹೋಗಿ, ತಮ್ಮ ಗೆಳೆಯರು ಕರ್ಕೊಂಡು ಹೋಗಿ ಮತ ಚಲಾವಣೆ ಮಾಡಬೇಕು. ಅದು ನಮ್ಗೆ ಭಾಳ ಸಂತೋಷ ದೇಶದ ಅಭಿವೃದ್ಧಿಗಾಗಿ ಆಗ್ತಿರ್ತಾವ. ಆದ್ರೆ ನಾವು ತಾವು ಕೂಡ ಒಟ್ಟು ಮಾಡಿದ್ದೀವಿ. ತಮ್ಮ ಹೆಸರು? ಬಸವರಾಜ್ ಸಿದ್ದಪ್ಪ ಕುಂಬ, 9ನೇ ವಾರ್ಡು. ಪಾರ್ಟ್ ನಂಬರ್ ಯಾವುದು? 45 ಸನ್ಯಾಸ. ನಮ್ಮದು ವಾರ್ಡ್ ನಂಬರ್ 10, ಭಾಗ ಸಂಖ್ಯೆ 49.
ಮತದಾನ ಮಾಡಿದ್ದೀರಿ? ಮಾಡಿದ್ವಿ ಸರ್. ಹೇಗೆ ಅನಿಸ್ತಾ ಇದೆ ಸರ್ ಮತದಾನ ಮಾಡಿ? ಎಲ್ಲ ಚೊಕ್ಕಾಗಿತ್ತು, ಶಾಂತಿಯುತವಾಗಿ. ದೇಶಕ್ಕೆ ಅಭಿವೃದ್ಧಿಗಾಗಿ ತಾವು ಏನಾದರೂ ಸಿಕ್ಕ ಮೊದಲಾಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಬೇಕಂತ ಈ ಚುನಾವಣೆ ಮತ್ತೆ ಮೋದಿ ಮೂರನೇ ಬಾರಿ ಚಾರ್ಸಿಗೆ ಒಂದೇ ಒಂದೇ ಜೈ ಕಿಸಾನ್. ಲೋಕಸಭಾ ಚುನಾವಣೆಯ ಹಿನ್ನೆಲೆಯೊಳಗೆ ಹಾವೇರಿ ಗದಗ ಲೋಕಸಭೆಯ ಚುನಾವಣೆಯ ಒಂದು ಹಿನ್ನೆಲೆಯೊಳಗೆ 16ನೇ ವಾರ್ಡಿನ ಗದಗ ಬೆಟಗೇರಿಗೆ ಸಂಬಂಧಪಟ್ಟಂಥ 16ನೇ ವಾರ್ಡಿನ ಈ ನಮ್ಮ ಇದರಲ್ಲಿ 5 ಬೂತ್ಗಳು ಬರ್ತಾ ಇದ್ದಾವೆ ಮತಗಟ್ಟೆಗಳು. ಅದರಲ್ಲಿ ಬೂತ್ ನಂಬರ್ 14. ಈ 14ನೇ ಬೂತ್ ನಂಬರಲ್ಲಿ 1029 ಮತದಾರರಿದ್ದಾರೆ. ಅದರಲ್ಲಿ ಮತದಾನ ಆಗಿರೋದು 920ಕ್ಕಿಂತ ಜಾಸ್ತಿ ಮತದಾನ ಆಗಿದೆ. ಬಹುಶಃ 90% ಈ ಬೂತ್ನಲ್ಲಿ ಕ್ರಾಸ್ ಆಗ್ತದೆ. ಬಹುಶಃ ನನಗೆ ಅನಿಸ್ತದ ಗದಗದಲ್ಲೇ ಇದು ಹೆಚ್ಚು ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು ಹೇಳ್ತೇನೆ. ಮತ್ತು ಈ ಚುನಾವಣೆ ಭಾಳಷ್ಟು ಶಾಂತಿ ರೀತಿಯಿಂದ ನಡೆಯುತ್ತಂತ ಹೇಳಿಕ್ಕೆ ಭಾಳಷ್ಟು ನಮಗೆ ಹೆಮ್ಮೆ ಅನ್ನಿಸ್ತದೆ. SN ಬಳ್ಳಾರಿ, ಗದಗ. ಚುನಾವಣೆ 16ನೇ ವಾರ್ಡಿನ ಎಲ್ಲ ಮತದಾರರು ಶಾಂತಿಯುತ ಮತದಾನ ಮಾಡಿದ್ದಾರೆ. ಈಗ ಬೂತ್ ಬಂದುಬಿಟ್ಟು 8, 9, 12, 13, 14 ಸುಮಾರು 75% ಕ್ರಾಸ್ ಆಗಿದೆ. ಇನ್ನೂ 80 ಅಥವಾ 85 ಆಗುವಂಥ ಲಕ್ಷಣ ಕಾಣ್ತಿದೆ. ಭಾಳ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಕಾಯ್ಕೊತಿದೆ ಈ ಸಲ ಅಂತೇಳಿ ಅನಿಸ್ತಾ ಇದೆ. ಲಕ್ಷ್ಮಣ್ ದೊಡ್ಡಮನಿ. ಎಲ್ಲರಿಗೂ ನಮಸ್ಕಾರ. ಇದು 18ನೇ ಲೋಕಸಭಾ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 17 ಅತಿ ಉತ್ತಮವಾಗಿ ಮತದಾನವಾಗಿದೆ. ಅದು ಶೇಕಡ 72% ಹಂಗೆ. ಆದರೆ ಈ ಥರ ವಾತಾವರಣ ನೋಡಿದರೆ ಬಸವರಾಜ ಬೊಮ್ಮಾಯಿಯವರು ಮುನ್ನಡೆ ಕಾದಿದ್ದಾರೆ ಹಾಗೂ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಈ ಮುಖಾಂತರ ಹೇಳ್ತಾರೆ. ನನ್ನ ಹೆಸರು ಇರ್ಷಾದ್ ಮಾನಿ ಅಂತೇಳಿ ಸರ್. ಚುನಾವಣೆಯಲ್ಲಿ ನಮ್ಮ ಗದಗ ಹಾವೇರಿ ಮತಕ್ಷೇತ್ರದ ವಾರ್ಡ್ ನಂಬರ್ 17ನಲ್ಲಿ ಇವತ್ತಿನ ದಿವಸ ತಮ್ಮ ಅಮೂಲ್ಯವಾದ ಮತವನ್ನು ಯಾವ ರೀತಿ ಬಂದಾರಂದರೆ, ಬೆಳಿಗ್ಗೆ ವೋಟ್ ಹಾಕೋ ಟೈಮ್ 7 ಗಂಟೆಗೆ ಕ್ಯೂ ಹಚ್ಚಿದ್ದು ಮಧ್ಯಾಹ್ನ ಒಳಗಡೆನೇ ನಮ್ಮ ಆಲ್ಮೋಸ್ಟ್ ಒಂದು 60% ಮುಗಿಸ್ಬಿಟ್ಟಿದ್ವಿ ಸರ್. ಸಾರ್ವಜನಿಕ ಯಾವ ರೀತಿ ನಮ್ಮ ಗ್ಯಾರಂಟಿ ನೋಡಿ ಜನ ನಮ್ಮ ಪಕ್ಷಕ್ಕೆ ಏನು ತಾವು ಅಮೂಲ್ಯವಾದ ತಮ್ಮ ಏನು ಮತ ಕೊಟ್ಟರಿ ವಾರ್ಡ್ ನಂಬರ್ 17ನಲ್ಲಿ ಎಲ್ಲ ಮತದಾರರಿಗೆ ನಾನು ಕೈ ಮುಗಿದು ಅವರಿಗೆ ಧನ್ಯವಾದ ಹೇಳ್ತೀನಿ. ತಾವು ಏನು ತಮ್ಮ ಅಮೂಲ್ಯವಾದ ಒಂದು ಮತವನ್ನು ಕೊಟ್ಟು ನಮ್ಮ ನಾಯಕರಾದಂಥ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕು. ತಾವು ಏನು ವೋಟ್ ಹಾಕಿರಿ, ತಮ್ಮ ಒಟ್ಟು ವೋಟಾದ ಫಲಿತಾಂಶ ಪರ್ಸೆಂಟೇಜ್ 67% ಆಗಿದೆ. ಹಾಗೂ ಗದಗ ಬೆಟಗೇರಿ ಎಲ್ಲ ಕಡೆಯೂ ಎಲ್ಲ ಶಾಂತಿ ರೀತಿಯಿಂದ ಅತಿ ಶಾಂತಿ ರೀತಿಯಿಂದ ಮತದಾನವಾಗಿದೆ. ಇಲ್ಲಿ ಯಾವುದೇ ನಾವು ಗದಗ ಬೆಟಗೇರಿಯಲ್ಲಿ ನೋಡಿದ್ದು ಯಾವುದೇ ಜಾತಿ ಪಾತಿಗಳ ಇಲೆಕ್ಷನ್ ಏನಾಗಿಲ್ಲ. ಎಲ್ಲರೂ ಇಲೆಕ್ಷನ್ ಒಂದುಗೂಡಿ ಮಾಡಿದ್ದಾರೆ. ಅದಕ್ಕೆ ನಾನು ಇವು ಜನರ ನಮ್ಮ ಗದಗ ಬೆಟಗೇರಿ ಜನರಿಗೆ ಎಲ್ಲರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ತಮ್ಮ ಹೆಸರು? ನಮ್ಮ ಮೊಹಮ್ಮದ್ ಯೂಸುಫ್ ನಮಾಜಿ, ಅಂಜುಮನ್, ಗದಗ ಬೆಟಗೇರಿ ಅಂಜುಮನ್ ಅಧ್ಯಕ್ಷ. ಲೋಕಸಭಾ ಚುನಾವಣೆ ಇವತ್ತಿನ ದಿವಸ ವಾರ್ಡ್ ನಂಬರ್ 26 ಗದಗ ಜಿಲ್ಲೆಯ ಗದಗ ತಾಲೂಕಿನ ಈ ವಾರ್ಡ್ ನಂಬರ್ 26ರಲ್ಲಿ ಇವತ್ತಿನ ದಿವಸ ಬೂತ್ ನಂಬರ್ 91 774 ಮತಗಳ ಈ ಮತಗಟ್ಟೆಯಲ್ಲಿ 538 ಮತಗಳ ಹಾಕುವುದರ ಜೊತೆಗೆ ಶಾಂತಿಯುತವಾದಂಥ ಈ ಮತದಾನ 72%ಗಳವರೆಗೆ ಈ ಒಂದು ಮತದಾನ ಶಾಲೆ ನಂಬರ್ 4 ಬಸವೇಶ್ವರ ನಗರದಲ್ಲಿ ಆಯಿತು. ನಾವು ಹಾವೇರಿ ಈ ಮತಕ್ಷೇತ್ರದ ಲೋಕಸಭಾ ಚುನಾವಣೆ ಭಾಳ ಶಾಂತಿಯುತವಾಗಿ ಮತ್ತು ಒಳ್ಳೆಯ ಒಂದು ಸಮಾಧಾನಕರ ಈ ಒಂದು ಮತದಾನ ಆಗಿದ್ದನ್ನು ನಮಗೆ ಖುಷಿ ತಂದಿದೆ. ನಾವು 26ನೇ ವಾರ್ಡಿನ 91ನೇ ಬೂತಿನ ಈ ಮತದಾರರಂತ ಭಾಷಾ ಸಾಮಲ್ಸಂತ. ಈ ಗದಗ ಲೋಕಸಭಾ ಎಲೆಕ್ಷನ್ ಇವತ್ತಿನ ದಿವಸ ಮತದಾನ ಮಾಡಿದಂಥ ಮತದಾರರು ಅವರನ್ನು ಮಾತಾಡ್ಸೋಣ ಬನ್ನಿ. ಈ ದಿನಾಂಕ 7/5/2024
ಗದಗ ಹಾವೇರಿ ಮತಕ್ಷೇತ್ರದ ಲೋಕಸಭಾ ಚುನಾವಣೆ ಅತಿ ಯಶಸ್ವಿನಿತ್ತು. ಹುರುಪಿನಿಂದ ನಮ್ಮ ಗದಗಿನ ಮತದಾರರು ಅತಿ ವಿಜೃಂಭಣೆಯಿಂದ ಮತದಾನ ಮಾಡಿದರು. ಯಾವುದೂ ಅಹಿತಕರ ಘಟನೆ ಇಲ್ಲದೆ ಅತಿ ಸೂಕ್ಷ್ಮ ಕ್ಷೇತ್ರ ಇದು. ಆದರೂ ಒಳ್ಳೆ ರೀತಿಯಿಂದ ಈ ಮತದಾನ ನಡೀತು. ಎಷ್ಟು ಪರ್ಸೆಂಟೇಜ್ ಆಗೈತಿ ಈ 16 ವಾರ್ಡು 21 ಸೇರಿ 78-80 ಆಗ್ಬೋದು ನಮ್ಮ ಮತದಾನ. ನಮ್ಮ ಓಟು ಈ ದೇಶದ ಸಂವಿಧಾನ ಉಳಿವಿಗಾಗಿ ಮತ್ತು ಈ ಪ್ರಜಾಪ್ರಭುತ್ವ ಮೀಸಲಾತಿ ಯಾರು ಜಾತ್ಯತೀತ ಪ್ರಜಾಪ್ರಭುತ್ವ ಉಳಿವಾಗಿ ಮತ್ತು ಈ ದೇಶದ ಸಂವಿಧಾನ ಉಳಿವಾಗಿ ನಮ್ಮೆಲ್ಲ ಈ 16 ವಾರ್ಡಿನ ಮತದಾರರು ಅತಿ ವಿಜೃಂಭಣೆಯಿಂದ ಮತದಾನ ಮಾಡಿದರು. ಈಗ ಇದರ ಜೊತೆಗಿನ ನಾಳೆ ಮತದಾನ ಫಲಿತಾಂಶ ಬಂದ ನಂತರ ನಾವು ಏನು ಮಾತಾಡಿವಿ ಆ ರೀತಿ ಇದು ಮತದಾನ ನಾವು ಕೊಡ್ತೇವೆ ಅಂತ ಈ ಮೂಲಕ ವ್ಯಕ್ತಪಡಿಸ್ತೇವೆ. ಆನಂದ್ ಸಿಂಗಾಡಿ ಅಂತ. ಗದಗ ಲೋಕಸಭಾ ಚುನಾವಣೆ ಒಂದು ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ನಗರದಲ್ಲಿ 4 ಬೂತ್ ಬಂದಿದ್ದು, 4 ಬೂತ್ನಲ್ಲಿ ಕೂಡ ಯಶಸ್ವಿ ನಾವು ಮತದಾನ ಪೂರ್ಣಗೊಳಿಸಿದ್ದು. ಇದರಲ್ಲಿ 3222 ಒಟ್ಟು ಮತದಾನವಾಗಿದ್ದು, ಶೇಕಡ 78-80% ವೋಟ್ ಹಾಕಿದ್ದು. ನಾವು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ಮೀಸಲಾತಿ ವಿರೋಧಿಗಳಿಗೆ ಈ ಒಂದು ವಾರ್ಡಿನ ಮತ್ತು ಈ ಒಂದು ಬೂತಿನ ಮೂಲಕ ತಕ್ಕ ಪಾಠವನ್ನು ಕಲಿಸುತ್ತೇವೆ ಅಂತಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಶಂಭು ಕಾಳೆ, ಗದಗ ಜಿಲ್ಲಾ, ಗದಗ ಶಹರ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು. ಇವತ್ತು ಬಿಸಿಲಿತ್ತು, ಆದರೂ ಎಷ್ಟು ಜನ ಹೆಂಗೆ ಯಾವ ಥರ ಏನು ಮಾಡೋದು? ಇವತ್ತು ಬಿಸಿಲನ್ನೋದಕ್ಕಿಂತ ಮೊದಲು 10 ಗಂಟೆ ಒಳಗೆ ಶೇಕಡ 20-30% ಮತದಾರರು ಮತದಾನ ಬಂದು ಮಾಡಿದ್ದು ಬಹಳ ಸಂತೋಷದ ವಿಷಯ. ಅದ್ರ ಜೊತೆಗಿನ ನಮ್ಮ ಬಿಸಿಲು ಇರಲಿ ಮಳೆ ಬರಲಿ ನಮಗೇನಾಗಬೇಕೈತಿ ಸರ್, ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರನ ನಾವು ಅದನ್ನು ಈ ಮಾಧ್ಯಮ ಮೂಲಕ ಆ ಸರ್ಕಾರ ಮೊದಲಿಗೆ ಅದನ್ನು ನಾವು ಯಾವ ರೀತಿ ಉಗಿಬೇಕಂದ್ರೆ ಆ ರೀತಿ ನಾವು ಇದನ್ನು ಪಕ್ಷನ ಎತ್ತು ಬಿಸಾಕಬೇಕು. ಇದರಿಂದ ನಾವು ಸಂವಿಧಾನ ಉಳಿಬೇಕು. ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನನ ಈ ನಮ್ಗೆ ಉಳಿಬೇಕಂತಂದು ನಾವು ಮತದಾನ ಯಾವುದೂ ಬಿಸಿಲು ನೋಡಿಲ್ಲ, ಯಾವುದೂ ಮಳೆ ನೋಡಿಲ್ಲ, ಅತಿ ಪ್ರಾಮಾಣಿಕತೆಯಿಂದ ಆಮೇಲೆ ಎಲ್ಲರೂ ಯಾವುದೂ ಇಲ್ಲ, ಇಲ್ಲಿ ಆರಾಮು ಮತದಾನ ನಡೀತಂತ ನಿಮ್ಮ ಮೂಲಕ देखा उंगली करो. वोटिंग के बाद खाली ನಾನು